ವ್ಯಾಖ್ಯಾನಗಳು, ವಾಕ್ಯಕಾರರು, ಉಪನಿಷತ್ತುಗಳು ಅವುಗಳನ್ನು ರಚಿಸಿದಂಥ ಶರಣರು, ಅನೇಕ ಜನರ ಶರಣರ ಸ್ವಂತ ಅನುಭವಗಳು ಈ ನೆಲದ ಮಣ್ಣಲ್ಲಿ ಬಿಟ್ಟು ಹೋದ ಯಾತಕ್ಕೋಸ್ಕರ ರಚನೆ ಮಾಡಿದರು? ಅವರಿನ ಹೆಸರಾಗಿ ರಚನೆ ಮಾಡಿದರು ಅಥವಾ ಭಾಳಷ್ಟು ಪ್ರಸಿದ್ಧಿ ಪಡಿಬೇಕಂತ ಆಸೆ ಇತ್ತು? ಯಾವುದಕ್ಕೋಸ್ಕರ ಇವೆಲ್ಲ ರಚನೆ ಮಾಡಿ ಈ ಮನುಕುಲ ಮಧ್ಯೆ ಬಿಟ್ಟು ಹೋದರು? ಎಲ್ಲ ದಾರ್ಶನಿಕರು, ಶರಣರು, ಸಂತರು ಅವರ ದರ್ಶನ ಆಗಲಿ, ಉಪನಿಷತ್ತುಗಳಾಗಲಿ, ವಚನಗಳಾಗಲಿ, ಅವರ ಅನುಭವ ವಚನ ಆಗಲಿ, ಅವೆಲ್ಲ ಹೆಸರಿಯಾಗೂ ಬರೆದಿದ್ದಲ್ಲ, ಪ್ರಶಸ್ತಿಯಾಗಿ ಬರೆದಿದ್ದಲ್ಲ, ನಿಮ್ಮೆಲ್ಲರೂ ಸ್ವರ್ಗಕ್ಕೆ ಕರ್ಕೊಂಡು ಹೋಗಬೇಕಂತೂ ಬರೆದಿದ್ದಿಲ್ಲ. ಬದಲಾಗಿ ಈ ಮನುಷ್ಯ ಬದುಕೋ ಭೂಮಿ ಸ್ವರ್ಗ ಆಗ್ಬೇಕಂತ ಅವ್ರ ಆಸೆ ಇತ್ತು. ಈ ಮನುಷ್ಯ ಬದುಕೋ ಭೂಮಿ ಸ್ವರ್ಗ ಆಗ್ಬೇಕಂತ ಅವ್ರ ಪರಿಕಲ್ಪನೆ ಇತ್ತು. ಪರಿಕಲ್ಪನೆಗಿಂತ ವಾಸ್ತವಿಕವಾಗಿ ಬದುಕು ಮುಖ್ಯ. ಈ ಬದುಕು ಹೇಗಿದೆ? ಈ ಬದುಕಿನ ಪ್ರಯಾಣ ಎಲ್ಲಿಂದ ಎಲ್ಲಿವರೆಗೆ? ಯಾವಾಗ ಆರಂಭ ಆಯಿತು, ಮುಕ್ತಾಯ ಆಗೋದು ಯಾವಾಗ? ಈ ದೇಶದ ದಾರ್ಶನಿಕರು ಭಾಳಷ್ಟು ಅದ್ಭುತವಾಗಿ ಇದನ್ನು ಸಂಶೋಧನೆ ಮಾಡಿದರು. ಜೀವನದ ಎಳೆ ಬಿಡಿಸಿ ನೋಡಿದರು. ಈ ಜೀವನ ಯಾವಾಗ ಪ್ರಾರಂಭವಾಯಿತು, ಮುಕ್ತವಾಗೋದು ಯಾವಾಗ? ಒಬ್ಬ ಋಷಿಯನ್ನು ಸುಂದರ ಮಾತು ಹೇಳ್ತಾನೆ, ಯಾವತ್ತ ಪವನೋ ನಿವಸಿದ್ದೇ ಹೇ ತಾವತ್ ಕುಶಲಂ ಪಚ್ಚತಿಗೆ ಹೇ ಗತವತಿ ವಾಯೋ ದೇಹ ಪಾಯೆ ಬಾರ್ಯ ಬಿಂಬತಿ ಅಶ್ವಿನಿಕಾಯ. ಎಲ್ಲಿವರೆಗೆ ಕಣ್ಣು ನೋಡ್ತದ, ಎಲ್ಲಿವರೆಗೆ ಕಿವಿ ಕೇಳ್ತದ, ಎಲ್ಲಿವರೆಗೆ ಮನಸ್ಸು ಭಾವನೆ ಭಾವಿಸ್ತದ, ಎಲ್ಲಿವರೆಗೆ ಕೈ ಕಾರ್ಯ ಮಾಡ್ತದ, ಎಲ್ಲಿವರೆಗೆ ಕಾಲು ನಡೀತದಪ್ಪ ಅಂದ್ರೆ, ಎಲ್ಲಿವರೆಗೆ ದೇಹ ಉಸಿರುತ್ತ, ಅಲ್ಲಿವರೆಗೆ ಕಣ್ಣು ನೋಡ್ತಾ, ಕಿವಿ ಕೇಳ್ತಾ, ಬುದ್ಧಿ ಚಿಂತಿಸ್ತಾ, ಕೈ ಕಾರ್ಯ ಮಾಡ್ತಾ, ಕಾಲು ನಡೀತದೆ. ಯಾವಾಗ ದೇಹದ ಉಸಿರು ಹೋಯ್ತು, ಜೀವನ ನಿಂತು ಹೋಗ್ಬಿಡ್ತದೆ. ಉಸಿರೊಂದಿಗೆ ಜೀವನ ನಿಂತು ಹೋಗ್ಬಿಡ್ತದೆ. ಉಸಿರಂದ್ರೆ ಮತ್ತೇನಲ್ಲ, ನಮ್ಮ ಬದುಕಂದ್ರೆ ಮತ್ತೇನಲ್ಲ, ಇದು ಉಸಿರು ಲೀಲಾಲಾಸ. ಇದು ನಮ್ಮ ಬದುಕಂದ್ರೆ ಥರ ಇಸ್ಪೆಟ್ ಆಟದ ಆರ್ಡ್ರ್ ಗೊತ್ತಿರುತ್ತೆ ನೋಡ್ರಿ. ಇಸ್ಪೆಟ್ ಆಟ